ನಿಮ್ಗೇನಾದ್ರೂ ಮಲಬದ್ಧತೆ ಸಮಸ್ಯೆ ಇದೆಯಾ? ಪ್ರತಿದಿನ ಮೋಷನ್ ಪಾಸ್ ಮಾಡಕ್ಕೆ ಕಷ್ಟ ಆಗ್ತಿದ್ರೆ ಈ 4 ಟಿಪ್ಸ್ ಗಳನ್ನ ಫಾಲೋ ಮಾಡಿ. ಮೊದಲನೇದೇನಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದ ನಂತರ 1 ಗ್ಲಾಸ್ ಬಿಸಿ ನೀರಿಗೆ 1 ಚಮಚ ತುಪ್ಪನ ಸೇರಿಸ್ಬಿಟ್ಟು ಕುಡಿಬೇಕು. ಇದರಿಂದ ನಿಮ್ಗೆ ಮೋಷನ್ ಪಾಸ್ ಮಾಡಕ್ಕೆ ಹೆಲ್ಪ್ ಆಗತ್ತೆ. ಎರಡನೇದೇನಂತ ಹೇಳಿದ್ರೆ, ಪ್ರತಿದಿನ ನಾರಿನಾಂಶ ಇರುವಂತ ಹಣ್ಣು ತರಕಾರಿಗಳನ್ನ ತಿನ್ಬೇಕು. ಪಪಾಯ, ಪೇರಳೆ ಅಥವಾ ಅಂಜೂರ ಅಥವಾ ಕಿವಿ ಹಣ್ಣು, ಈ ಎಲ್ಲ ಹಣ್ಣುಗಳು ಮಲಬದ್ಧತೆ ಸಮಸ್ಯೆದಲ್ಲಿ ತುಂಬಾ ಉಪಯುಕ್ತವಾಗುತ್ತೆ. ಮೂರನೇದೇನಂತ ಹೇಳಿದ್ರೆ, ನೀರು ಚೆನ್ನಾಗಿ ಕುಡಿಬೇಕು. ಈ ನಾರಿನಾಂಶ ಜಾಸ್ತಿ ತಿಂದಾಗ ನೀವು ನೀರು ಕುಡಿಯೋದು ತುಂಬಾ ಮುಖ್ಯ. ನೀರು ಕುಡ್ದಿಲ್ಲ ಅಂದ್ರೆ ಈ ನಾರಿನಾಂಶ ನಿಮ್ಮ ಕರಳಲ್ಲಿ ಬ್ಲಾಕ್ ಆಗ್ಬಿಟ್ಟು ನಿಮ್ಮ ಮೋಷನ್ ಪಾಸ್ ಆಗಕ್ಕೆ ತೊಂದರೆ ಉಂಟು ಮಾಡುತ್ತೆ. ಅದಕ್ಕೆ ಇಡೀ ದಿನ ನೀರು ಚೆನ್ನಾಗಿ ಕುಡಿತಾ ಇರಿ. ನಾಲ್ಕನೇದೇನಂತ ಹೇಳಿದ್ರೆ, ಪ್ರತಿದಿನ ಕನಿಷ್ಠ 20ರಿಂದ 30 ನಿಮಿಷದ ಎಕ್ಸರ್ಸೈಸ್ ಗಳನ್ನ ಮಾಡಿ. ಯಾವ ರೀತಿ ವ್ಯಾಯಾಮ ಮಾಡಬೇಕು ಅಂದ್ರೆ, ನೀವು ವಾಕಿಂಗ್ ಮಾಡ್ಬೋದು ಅಥವಾ ಯೋಗಾಸನಗಳನ್ನ ಮಾಡ್ಬೋದು. ಯೋಗಾಸನದಲ್ಲಿ ಪವನ ಮುಕ್ತಾಸನ, ಮಲಾಸನ, ವಜ್ರಾಸನ, ಈ ಆಸನಗಳು ತುಂಬಾ ಉಪಯೋಗವಾಗುತ್ತೆ. ಅದರ ಜೊತೆ ಪ್ರತಿದಿನ ಪ್ರಾಣಾಯಾಮ, ಧ್ಯಾನ, ಈ ರೀತಿ ಅಭ್ಯಾಸಗಳನ್ನು ಮಾಡ್ತಾ ನಿಮ್ಮ ಸ್ಟ್ರೆಸ್ ಲೆವೆಲ್ಸ್ ಗಳನ್ನ ಕಡಿಮೆ ಮಾಡ್ಕೊಳ್ಳಿ. ಇದೆಲ್ಲ ಮಾಡ್ತಾ ನಿಮ್ಮ ಮಲಬದ್ಧತೆ ಸಮಸ್ಯೆಯನ್ನು ಕಡಿಮೆ ಮಾಡ್ಕೊಳ್ಬಹುದು. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.